ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯ ಪೈನಾಪಲ್ ಕೇಸರಿಬಾತ್ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. 2 ಕಪ್ ಸಕ್ಕರೆ ತಗೊಳ್ತಾ ಇದ್ದೀನಿ. ನಾನು ರವೆ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ಪೈನಾಪಲ್ನ. ಇದರಲ್ಲೊಂದು ಟ್ರಿಕ್ಸ್ ಇದೆ. ಏನು ಅಂದರೆ, ಈ ಕುದಿತಾ ಇದ್ದಂಥ ನೀರನ್ನ ಇಲ್ಲಿಗೆ ಸೇರಿಸ್ಕೊಳ್ಳೋಣ. ನಿಮಗೂ ಏನಾದರೂ ಆಸಕ್ತಿ ಇದ್ದರೆ ನಿಮ್ಮ ರೆಸಿಪೀಸ್ನ ತೋರಿಸೋದಕ್ಕೆ ನಮ್ಮ ಚಾನಲಲ್ಲಿ ನಿಮಗೆ ಖಂಡಿತ ಸ್ವಾಗತಿಸ್ತೀವಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಅಡುಗೆ ಮಾಸ್ಟರ್ಸ್ ಚಾನಲ್ಗೆ. ನಾನು ನಿಮ್ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯ ಪೈನಾಪಲ್ ಕೇಸರಿಬಾತ್ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಪೈನಾಪಲ್ ಕೇಸರಿಬಾತ್. ಮೊದಲಿಗೆ ಒಂದು ಕೈ ಪಾತ್ರೆ ತಗೊಂಡಿದ್ದೀನಿ. ನಾನು ಈ ಥರ 1 ಕಪ್ಪಲ್ಲಿ ಕಪ್ ತುಂಬ ಆಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಇದಕ್ಕೆ 3ರಷ್ಟು ನೀರು ಸೇರಿಸ್ಕೊಳ್ಳೋಣ. 1 2 3 ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ರವೆ ತಗೊಂಡಿರೋದ್ರಿಂದ 2 ಕಪ್ ಸಕ್ಕರೆ ತಗೊಳ್ತಾ ಇದ್ದೀನಿ. 2 ಕಪ್ ಸಕ್ಕರೆನೂ ಈ ನೀರಿಗೆ ಸೇರಿಸ್ಕೊಂಡ್ಬಿಡೋಣ. ಜೊತೆಗೆ ನಾವು ಮಾಡ್ತಿರೋದು ಇವತ್ತು ಪೈನಾಪಲ್ ಕೇಸರಿಬಾತು. ಹಾಗಾಗಿ 1 ಕಪ್ ಪೂರ್ತಿ ನಾನು ರವೆ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ಪೈನಾಪಲ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ಳೋಣ. ಪೈನಾಪಲ್ಲು ನೀರು ಜೊತೆ ಕುದ್ರೆ ಅದರ ರಸ ಎಲ್ಲ ಬಿಡುತ್ತಲ್ಲ, ಅದು ಕೇಸರಿಬಾತ್ ಪೂರ್ತಿ ಹರಡುತ್ತೆ. ಅವಾಗ ಕೇಸರಿಬಾತ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡು ದೇವರನ್ನು ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಅದ್ರ ಪಾಡ್ಗದು ಕಾಯಿಲಿ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈ ಬಾಣಲೆಗೆ ನಾನು ರವೆ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ ತುಪ್ಪ ಹಾಕೊಳ್ಳೋಣ. ನೋಡಿ, ನಾನು 1 ಕಪ್ ಚಿರೋಟಿ ರವೆ ತಗೊಂಡಿರೋದು. ಹಾಗಾಗಿ 1 ಕಪ್ಪು ಬೆಣ್ಣೆ ಕಾಯಿಸಿದ ತುಪ್ಪ, ನಂದಿನಿ ತುಪ್ಪ ಹಾಕೊಳ್ತಾ ಇದ್ದೀನಿ. ದೇವರನ್ನು ಸ್ಮರಿಸ್ತಾ ಈ ಒಲೆ ಕೂಡ ಅಂಟಿಸ್ಕೊಳ್ಳೋಣ. ತುಪ್ಪ ಸ್ವಲ್ಪ ಕಾಯಿಲಿ. ಬಹಳ ಸಿಂಪಲ್ ರೆಸಿಪಿ, ಮನೆಯಲ್ಲಿ ಯಾರು ಬೇಕಾದರೂ ತಯಾರು ಮಾಡ್ಕೋಬೋದು. ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿ ಇದೇ ಪ್ರಮಾಣದಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಕಾದಿದೆ. ಇದಕ್ಕೆ ನಾನು ತಗೊಂಡಿರೋಂಥ 1 ಕಪ್ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಜೊತೆಗೆ ಒಳ್ಳೆ ಫ್ಲೇವರ್ ಕೊಡುವಂಥ ಒಂದು 5-6 ತುಂಡು ಲವಂಗ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವ್ರಿಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಎಷ್ಟೊತ್ತು ಫ್ರೈ ಮಾಡ್ಕೋಬೇಕು ರವೆ ಎಲ್ಲ ಅಂತ. ಉಪ್ಪಿಟ್ಟಿಗೆ ಫ್ರೈ ಮಾಡೋದಂಗೆ ಕೆಂಪಿಗೆ ಹುರ್ಕೋಬೇಕಾ ಏನು, ತುಂಬ ಕನ್ಫ್ಯೂಷನ್ ಇರುತ್ತೆ. ಅಷ್ಟೊಂದೆಲ್ಲ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇದರಲ್ಲೊಂದು ಟ್ರಿಕ್ಸ್ ಇದೆ. ಏನು ಅಂದರೆ, ಈಗ ನಾವು ಹಾಕಿದ್ದೀವಲ್ಲ ದ್ರಾಕ್ಷಿ, ಅದು ಚೆನ್ನಾಗಿ ಫ್ರೈ ಆಗಿ ಊದುತ್ತೆ. ಅದು ಊದಾದ್ಮೇಲೆ ಒಂದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಆ ಕಲರ್ ಬಂದರೆ ಸಾಕು, ನಾವು ಹಾಕಿರೋ ರವೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ. ದೊಡ್ಡ ಊರಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ರವೆ ಮೇಲ್ಗಡೆ ಬೆಂದುಬಿಡುತ್ತೆ, ಒಳಗಡೆ ಸರಿಯಾಗಿ ರೋಸ್ಟ್ ಆಗಲ್ಲ. ಅವಾಗ ಏನಾಗುತ್ತೆ, ಕೇಸರಿಬಾತು ಪಿಚ ಪಿಚ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಅಥವಾ ಸಣ್ಣ ಉರಿಲಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಷ್ಟೊಂದು ತುಪ್ಪ ಬೇಕಂತ ಅನ್ನಿಸ್ಬೋದು, ಬಟ್ ನಾವು ಎಷ್ಟು ಪ್ರಮಾಣದ ರವೆ ತಗೋತೀವಲ್ಲ ಅಷ್ಟೇ ಪ್ರಮಾಣದ ಜಿಡ್ಡು ಕೊಡೋದು ಕೂಡ ತುಂಬ ಮುಖ್ಯ. ನಿಮಗೆ ತುಂಬ ತುಪ್ಪ ಅನಿಸ್ತು ಅಂತಂದರೆ ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡು ಇನ್ನು ಅರ್ಧ ಕಪ್ಪು ಎಣ್ಣೆ ಕೂಡ ಹಾಕೋಬೋದು. ಮನೇಲಿ ಉಪಯೋಗಿಸ್ತಿರಲ್ಲ, ಅದು ಯಾವುದು ಎಣ್ಣೆ ಬೇಕಾದರೂ ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗೇ ಬರುತ್ತೆ. ನೀವು ನೋಡಿ, ರವೆ ತುಪ್ಪನ ಪೂರ್ತಿ ಹೀರ್ಕೊಂಬಿಟ್ಟಿದೆ. ಫುಲ್ ಫ್ರೈ ಆದಮೇಲೆ ಆ ತುಪ್ಪನ ರವೆ ಅದಷ್ಟೇ ರಿಲೀಸ್ ಕೂಡ ಮಾಡುತ್ತೆ. ಸಕ್ಕರೆ ಎಲ್ಲನೂ ನೀರಿಗೆ ಸೇರಿಸ್ಕೊಳ್ಳೋದ್ರಿಂದ ಪ್ರಿಪೇರ್ ಮಾಡೋಂಥ ಟೈಮು ತುಂಬ ಸೇವ್ ಆಗುತ್ತೆ. ಇಲ್ಲಾಂದರೆ ಸಕ್ಕರೆ ಒಂದು ಸಲ ಹಾಕ್ಕೊಂಡು ನೀರು ಇನ್ನೊಂದು ಸಲ ಹಾಕ್ಕೊಂಡು 2 ಸಲ ಹಾಕ್ಕೊಳ್ಳೋ ಬದಲು ಈ ಥರ ಮಾಡಿಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ನಮಗೆ. ಪೈನಾಪಲ್ನೂ ಅಷ್ಟೇ ನಾನು ಸಣ್ಣದಾಗಿ ಹಚ್ಕೊಂಡು ನೀರಿಗೆ ಸೇರಿಸಿದ್ದೀನಿ. ಅದು ಕುದ್ದು ಅದಕ್ಕೆ ಅದರ ಫ್ಲೇವರೆಲ್ಲ ರಿಲೀಸ್ ಆಗಲಿ ಅಂತ. ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಅರ್ಧ ಪೈನಾಪಲ್ನ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಇನ್ನು ಅರ್ಧನ ಪ್ಯೂರಿ ಅಂದರೆ ಮಿಕ್ಸಿಲಿ ಹಾಕ್ಬಿಟ್ಟು ಅದನ್ನು ನುಣ್ಣಗೆ ರುಬ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಸ್ನೇಹಿತರೆ ನೋಡ್ಬೋದು,
ನಾವು ಹುರಿತಾ ಇರೋಂಥ ರವೆ ಚೆನ್ನಾಗಿ ಫ್ರೈ ಆಗಿದೆ. ದ್ರಾಕ್ಷಿ ನೋಡಿ ದಪ್ಪ ಆಗಿ ಮೇಲ್ಗಡೆ ತೇಲ್ತಾ ಇದೆ. ಅದು ಒಂಚೂರು ಕಲರ್ ಟರ್ನ್ ಆದರೆ ರವೆ ಹುರಿದಿರೋದು ಪೂರ್ತಿ ಆಗುತ್ತೆ. ನಾವು ಇಟ್ಟಿದ್ದಂಥ ನೀರು ಕೂಡ ಕುದಿಯೋದಕ್ಕೆ ಶುರು ಆಗಿದೆ. ಸ್ನೇಹಿತರೆ, ಈ ಹಂತಕ್ಕೆ ನಾವು ರವೆನ ಹುರ್ಕೊಂಡ್ರೆ ಸಾಕು. ಈಗ ನಾವು ಇಟ್ಟಿದ್ದಂಥ ನೀರು ಕುದಿತಾ ಇದೆ. ಒಲೆ ಆಫ್ ಮಾಡಿಬಿಟ್ಟು ನಿಧಾನಕ್ಕೆ ಈ ಕುದಿತಾ ಇದ್ದಂಥ ನೀರನ್ನ ಇಲ್ಲಿಗೆ ಸೇರಿಸ್ಕೊಳ್ಳೋಣ. ಒಂದು 3 ಏಲಕ್ಕಿನ 1 ಸ್ಪೂನ್ ಸಕ್ಕರೆ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಕೆಲವು ಹೋಟೆಲ್ಗಳಲ್ಲಿ ಫುಡ್ ಕಲರ್ನ ಆಡ್ ಮಾಡ್ತಾರೆ, ಕೆಲವರು ಸಾಫ್ರಾನ್ ಆಡ್ ಮಾಡ್ತಾರೆ. ಏನು ಇಲ್ಲ ಅಂದ್ರೂ ಪರವಾಗಿಲ್ಲ. ಒಂದು ಚಿಟಕಿ ಆಗುವಷ್ಟು ಅರಿಶಿನ ಹಾಕೊಂಡ್ರು ಕೂಡ ನಮ್ಗೆ ಹೋಟೆಲ್ ಶೈಲಿಯ ಫಿನಿಶಿಂಗ್ ಬರುತ್ತೆ. ನಾನಿಲ್ಲಿ ಅರಿಶಿನ ಹಾಕೊಂಡಿದ್ದೀನಿ, ನಿಮ್ಗೆ ತೋರ್ಸೋದಕ್ಕೆ ಅಂತಾನೆ ಅರಿಶಿನ ಹಾಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ, ಏನು ಅರಿಶಿನ ಹಾಕಿದ್ವಿ ಅಂತ ಅದೇನು ಟೇಸ್ಟ್, ಅರಿಶಿನದ ಟೇಸ್ಟ್ ಎಲ್ಲ ಏನು ಬರಲ್ಲ. ಹಾಕಿರೋದು ಒಂಚೂರು ಅಷ್ಟೇನೆ, ಹಾಗಾಗಿ ಅರಿಶಿನದ ಟೇಸ್ಟ್ ಎಲ್ಲ ಬರಲ್ಲ. ಜಸ್ಟ್ ಒಂಚೂರು ರಿಚ್ ಆಗಿ ಕಾಣಿಸ್ಲಿ ಅಂತ ಕಲರ್ ಅಂತ ಅಂದ್ಬಿಟ್ಟು ಹಾಕಿರೋದು ಅಷ್ಟೇನೆ. ಹಾಕದೇ ಇದ್ರೂ ಏನು ತೊಂದರೆ ಇಲ್ಲ. ನೀರನ್ನ ಸೇರಿಸ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕೂಡಿಸ್ಕೊಂಡು ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳಿ. ದೊಡ್ಡ ಊರಲ್ಲಿ ಕುದಿಸಿದ್ರೆ ಎಲ್ಲ ಎಗರೋದಕ್ಕೆ ಶುರು ಆಗುತ್ತೆ. ನಾನಿಲ್ಲಿ 1 ಕಪ್ ರವೆಗೆ 2 ಕಪ್ ಸಕ್ಕರೆ ತಗೊಂಡಿದ್ದೀನಿ. ನಿಮ್ಗೆ ತುಂಬಾ ಸಿಹಿ ಅನಿಸ್ತು ಅದು ಅಂದ್ರೆ ನೀವು 1.5 ಕಪ್ ಅಷ್ಟು ತಗೋಬಹುದು. ಸ್ನೇಹಿತರೆ, ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಕೂಡಿಸ್ಕೊಂಡು ಕುದಿಸಿದ್ದೀನಿ. ಮಾಡಿದಂತ ಪೈನಾಪಲ್ ಕೇಸರಿ ಬಾತ್ ಪೂರ್ತಿ ಆಗಿದೆ. ಒಲೆ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದು ಸೆಟ್ ಆಗಲಿ ಅಂತ ಬಿಟ್ಬಿಡೋಣ. ಸ್ನೇಹಿತರೆ, ಒಂದು 10 ನಿಮಿಷಗಳ ಕಾಲ ಸೆಟ್ ಆಗಲಿ ಅಂತ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪೈನಾಪಲ್ ಕೇಸರಿ ಬಾತು. ನೋಡೋಕ್ಕೆ ಬ್ಯೂಟಿಫುಲ್ ಆಗಿದೆ. ಸೇಮ್ ಹೋಟೆಲಲ್ಲಿ ಹೇಗಿರುತ್ತೋ ಅದೇ ಥರ ಇದೆ. ಸೊ ಈಗ ಇದನ್ನು ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ, ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ನೋಡಿ ನಿಮ್ಮ ಮುಂದೆನೇ ಇದೆ. ತುಂಬ ಅದ್ಭುತವಾಗಿ ಬಂದಿದೆ. ಒಂದ್ಸಲ ರುಚಿ ನೋಡೋಣ ಈಗ. ಮೂಗತ್ರ ಹೋಗ್ತಿರೋಂಗೆ ತುಪ್ಪದ ಘಮ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಬಾಯಲ್ಲಿ ಹೋಗ್ತಿರೋಂಗೆ ಆ ಪೈನಾಪಲ್ ಫ್ಲೇವರ್ ಏನಿದೆಯಲ್ಲ ಸಖತ್ತಾಗಿ ಬರ್ತಾ ಇದೆ. ಸ್ವೀಟು ಕೂಡ ತುಂಬ ಅಂತ ಅನಿಸಲ್ಲ, ಯಾಕಂದರೆ ಕೇಸರಿ ಬಾತ್ಗೆ 1-2 ಬೇಕೇ ಬೇಕು. ಸ್ವೀಟ್ ಅಲ್ವಾ, ಸೊ ಸ್ವೀಟ್ ಆಗಿದ್ರೇ ಚಂದ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ನೀವು ಒಂದ್ಸಲ ಮಾಡಿ, ನಿಮ್ಮ ಮನೆಯವ್ರಿಗೂ ಒಂದ್ಸಲ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೂ ಏನಾದರೂ ಆಸಕ್ತಿ ಇದ್ದರೆ ನಿಮ್ಮ ರೆಸಿಪೀಸ್ನ ತೋರಿಸೋದಕ್ಕೆ ನಮ್ಮ ಚಾನಲಲ್ಲಿ ನಿಮಗೆ ಖಂಡಿತ ಸ್ವಾಗತಿಸ್ತೀವಿ. ನೀವು ಕೆಳಗಡೆ ಬರ್ತಿರೋಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ, ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನೀವು ಮಾಡೋವಂಥ ರೆಸಿಪಿ ನಮ್ಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ನಾವು ನಿಮ್ಮ ಮನೆಗೆ ಬಂದು ಶೂಟ್ ಕೂಡ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ.